ನೀನು ಮಾಡಿದ ತಪ್ಪಿಗೆಲ್ಲ ಪ್ರಾಯಶ್ಚಿತ್ತ ಏನು ಗೊತ್ತಾ? ಮದುವೆ. ಎಸ್, ನೀನು ಮದುವೆ ಆಗಬೇಕು. ಮದುವೆ ಮಾಡ್ಕೊಂಡ್ರೇನೆ ನೀನು ದಾರಿಗೆ ಬರೋದು. ಆದಿ, ಅಮ್ಮ, ಇದು ನಿನ್ನ ಜವಾಬ್ದಾರಿ. ಸರಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಹಂಗಾಯ್ತು ನಮ್ಮ ಆದಿತ್ಯನ ಕಥೆ. ನೀನು ಇದೇ ರೀತಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರೆ ನಿನ್ನ ಯಾರು ಕ್ಷಮಿಸಲ್ಲ ಪ್ರೀತು. ಅಮ್ಮ ಹೇಳ್ದಾಗೆ ನಿನಗೆ ಮದುವೆ ಮಾಡಿದ್ರೇ ಬುದ್ಧಿ ಬರೋದು. ಗುರುಗಳೇ. ಹಾಂ, ಏನಮ್ಮ? ನಿಮ್ಮಿಂದ ಒಂದು ಸಣ್ಣ ಉಪಕಾರ ಆಗಬೇಕಾಗಿತ್ತು. ಹೇಳಿ ಸಾವಿತ್ರಮ್ಮ. ಏನಿಲ್ಲ, ನಮ್ಮನೆ ಡ್ರೈವರ್ ಹನುಮಂತು ಮಗಳು ಪಾರ್ವತಿ ತುಂಬ ಒಳ್ಳೆ ಹುಡುಗಿ. ಅವಳಿ ಮನೆ ಅಡುಗೆ ಕೆಲಸಕ್ಕೆ ಸೇರ್ಕೋತಿದ್ದಾಳೆ. ಅವಳು ಕೆಲಸಕ್ಕೆ ಸೇರ್ಕೊಳಕ್ಕೊಂದು ಒಳ್ಳೆ ಗಳಿಗೆ ನೋಡಿ ಹೇಳ್ತೀರಾ? ಓಹೋ, ಆ ಪಾರ್ವತಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀಯೋ ನೀನು? ಬಾರೆ, ನಿನಗಿದೆ ಇವತ್ತು. ಹೆಸರೇನಂದ್ರಿ? ಪಾರ್ವತಿ ಅಂತ. ಪಾರ್ವತಿ. ನೋಡಿ, ಇವತ್ತು 10ರಿಂದ 11 ಗಂಟೆಗೆ ಒಳ್ಳೆ ಸಮಯ ಇದೆ. ಆ ಸಮಯದಲ್ಲಿ ಒಲೆ ಹಚ್ಚೋಕೆ ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಆಗಲಿ ಗುರುಗಳೇ. ಇದು ಪುಣ್ಯ ತೀರ್ಥ. ಇದು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಕೊಂಬನ್ನಿ. ತಗೊಳ್ಳಿ. ಇವ್ರು ಯಾಕೆ ನನ್ನೇ ನೋಡ್ತಿದಾರಲ್ಲ? ಪುರೋಹಿತರ ಹತ್ರ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಟ್ರಾ? ಏ ಸಾವಿತ್ರಿ, ಏನು ನೋಡಿದ್ರು ನೋಡದೆ ಇರಂಗೆ ಹೋಗ್ತಾ ಇದೆಯಾ? ಅಷ್ಟೊಂದು ಬಿಸಿನಾ? ಹೌದಮ್ಮ, ಅದು ತುಂಬ ಕೆಲಸ ಇದೆಯಲ್ಲ, ಅದಕ್ಕೆ. ಓಹೋ, ತುಂಬಾ ಕೆಲಸ. ನಾವೇನು ಇಲ್ಲಿ ಕೆಲಸ ಇಲ್ಲದೆ ಅಲಿತಾ ಇದ್ದೀವಿ? 2 ನಿಮಿಷ ನನ್ನ ಜೊತೆ ಮಾತಾಡ್ಬಿಟ್ರೆ ಊರ್ಗೂರೇ ಸುಟ್ಟೋಗ್ಬಿಡುತ್ತೇನೋ ಇವಳು ಕೆಲಸ ಮಾಡದೇ ಇದ್ರೆ. ಹಾಗಲ್ಲಮ್ಮ, ಅದು ಪೂಜೆ ಇದೆಯಲ್ಲ, ಅದಕ್ಕೆ. ಪೂಜೆ ಅಂತ ಪೂಜಾರಿ ಜೊತೆ ಹರಟೆ ಹೊಡಿತಿದ್ಯೇನೋ? ಏನ್ ಕೇಳ್ತಿದ್ದೆ ಸಾವಿತ್ರಿ ಪೂಜಾರಿ ಹತ್ರ? ಅದು ಪೂಜೆ ಎಷ್ಟೊತ್ತಿಗೆ ಅಂತ ಕೇಳ್ತಾ ಇದ್ದೆಮ್ಮ. ಇಷ್ಟು ಕೇಳಕ್ಕೆ ಅಷ್ಟೊತ್ತು ಬೇಕಾ ನಿನ್ಗೆ? ನಿಜ ಬಗಳು, ಏನ್ ಕೇಳ್ತಿದ್ದೆ ಅಂತ. ಇಲ್ಲ ಅಂದ್ರೆ ಹಲ್ಲು ದುಸ್ಬಿಡ್ತೀನಿ. ಬಗಳೇ, ಅದು ಪಾರು ಇವತ್ತು ಕೆಲ್ಸಕ್ಕೆ ಸೇರ್ಕೋತಿದ್ದಾಳಲ್ವಾ, ಅದಕ್ಕೆ ಅವಳ ಮನೆ ಒಳಗಡೆ ಬರೋದಕ್ಕೆ ಒಳ್ಳೆ ಸಮಯ ಯಾವುದು ಅಂತ ಕೇಳ್ತಾ ಇದ್ದೆ. ಓಹೋ, ಬ್ಯಾಂಡು, ಭಜಂತ್ರಿ, ಡೋಲು, ಪಿ ಅದೆಲ್ಲ ತರಿಸ್ಲಿಲ್ವೋ? ಅವಳಿ ಮನೆಗೆ ಬರ್ತಿರೋ ಸೊಸೆ ಮಾಡ್ಕೊಳಕ್ಕೆ ಒಳ್ಳೆ ಟೈಮ್ ಬೇರೆ ಕೇಳಕ್ ಹೋಗಿದ್ಲಂತೆ. ಒಂದ್ ಮಾತು ನೆನ್ಪಿಟ್ಕೋ ಸಾವಿತ್ರಿ, ಅವಳೇನಾದ್ರೂ ಈ ಮನೆ ಕಾಲಿಟ್ರೆ ಅವಳ ಕಾಲ ಕೆಡ್ತು ಅಂತಾನೆ ಅರ್ಥ. ಆದಿತ್ಯ ಹೇಳ್ಬಿಟ್ನಂತೆ, ಅಖಿಲಕ್ಕ ಒಪ್ಕೊಂಡ್ಬಿಟ್ರಂತೆ. ಎಲ್ಲ ಸೇರ್ಕೊಂಡೇನು ಸಾಧಾರಣ ನಾಟಕ ಮಾಡ್ತಿದ್ರೆ ಇಲ್ಲಿ? ಏ ಸಾವಿತ್ರಿ, ಯಾರು ಒಪ್ಕೊಳ್ಳಿ ಬಿಡ್ಲಿ, ನಾನು ಈ ಮನೇಲಿರೋ ತನಕ ಅವಳು ಈ ಮನೆ ಒಳಗೆ ಕಾಲಿಡೋಕ್ ಬಿಡಲ್ಲ ನಾನು. ನನ್ನ ಊಟಕ್ಕೆ ಉಪ್ಪು ಹಾಕದವಳಿಗೆ ಉಪ್ಪರಿಗೆ ಮೇಲೆ ಕೂರ್ಸೋಕ್ ಬಿಟ್ಬಿಡ್ತೀನಾ? ಅಮ್ಮ, ಪಾಪದ ಹುಡುಗಿನಮ್ಮ ಅವಳು, ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿಮ್ಮ. ಕ್ಷಮಿಸ್ತೀನಿ. ನಾನು ಊಟಕ್ಕೆ ಉಪ್ಪು ಹಾಕದವಳ ಜೀವನಕ್ಕೆ ಖಾರ ಹೊರದು ಆಮೇಲೆ ಕ್ಷಮಿಸ್ತೀನಿ. ಅಲ್ಲಿವರೆಗೂ ಅವಳ ಟೈಮ್ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊ ಹೋಗೆ.
ಯಾಕೆ ಹೊಸ್ದಾಗಿ ನೋಡ್ತಿದ್ದೀರಾ? ಮರುಜೀವ ಪಡ್ಕೊಂಡು ಹೊಸ್ದಾಗಿ ಹುಡ್ದಾಗಿದೆ. ಅದಕ್ಕೆ ಎಲ್ಲವನ್ನೂ ಹೊಸ್ದಾಗಿ ನೋಡ್ತಾ ಇದ್ದೀನಿ. ಅದಕ್ಕೆ ಅಲ್ವಾ ಸುಮಂಗಲಿ ಪೂಜೆ ಮಾಡಿಸ್ತಾ ಇರೋದು? ಯಾಕೆ ಸಾಹೇಬ್ರಿಗ ನಗು? ಇಪ್ಪತ್ತಾರು ವರ್ಷಗಳ ಹಿಂದೆ ಹೀಗೆ ನಮ್ಮ ಮದುವೆ ಆಗಲಿ ಅಂತ ನಿನ್ನ ಕೈಯಾರ ದೇವ್ರಿಗೋಸ್ಕರ ಹೂ ಕಟ್ಟಿ ಸುಮಂಗಲಿ ಪೂಜೆ ಮಾಡಿದೆಯಲ್ಲ, ಅದು ನೆನಪಿಗೆ ಬಂತು. ಅಖಿಲ, ಆವತ್ತಿಂದ ಇವತ್ತಿನವರೆಗೂ ನಾನು ಆ ದೇವರಲ್ಲಿ ಕೇಳ್ಕೊಂಡಿರೋದು ಒಂದೇ ಒಂದು, ಇನ್ನು ಎಷ್ಟೇ ಜನ್ಮ ಇದ್ರೂ ನೀನು ನನ್ನ ಹೆಂಡತಿ ಆಗಬೇಕು ಅಂತ. ನಾನು ದೇವ್ರ ಹತ್ರ ಅದೇ ಬೇಡ್ಕೋತೀನಿ. ಆದರೆ ಒಂದು ಎಡಿಷನ್, ನಾನು ಮುತ್ತೈದೆಯಾಗಿ ಹೋಗಬೇಕು ಅಂತ. ನೀನು ಯಾವಾಗಲೂ ಒಂದು ಹೆಜ್ಜೆ ಮುಂದೆನೇ ಯೋಚನೆ ಮಾಡ್ತೀಯ. ಎಲ್ಲ ಹೆಂಗಸರು ಅಡುಗೆ ಮನೆಯಲ್ಲಿ ನಿಷ್ಠೆಯಿಂದ, ದೇವ್ರ ಮನೆಯಲ್ಲಿ ಭಕ್ತಿಯಿಂದ, ಬೆಡ್ರೂಮ್ನಲ್ಲಿ ಪ್ರೀತಿಯಿಂದ ಅವ್ರ ಜವಾಬ್ದಾರಿ ನಿಭಾಯಿಸ್ತಾರೆ. ಆದರೆ ನೀನು ಅದನ್ನೆಲ್ಲ ಮೀರಿ ಅರಸನ ಕೋಟೆ ಪರಂಪರೆಯನ್ನು ಎತ್ತಿ ಹಿಡ್ತಿದೀಯ. ಇದು ನಿಜಕ್ಕೂ ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ. ಇದಕ್ಕೆಲ್ಲ ನಾನೊಬ್ಳೆ ಕಾರಣ ಅಲ್ಲ, ಎಲ್ಲ ನಿಮ್ಮ ನೆರಳಲ್ಲೇ ಮಾಡಿರೋದು. ಎಲ್ಲ ಗಂಡಂದ್ರು ನಿಮ್ಮ ಥರ ಸಪೋರ್ಟಿವ್ ಆಗಿರಲ್ಲ ರಘು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಎಲ್ಲ ಗಂಡಸ್ರಿಗೂ ನೀವು ರೋಲ್ ಮಾಡೆಲ್. ನೋ, ನೀನು ನನ್ನ ಜೀವನದಲ್ಲಿ ಬಂದಮೇಲೆ ನಾನು ಅನ್ನೋದು ಇಲ್ಲವೇ ಇಲ್ಲ, ನಾವು ಅನ್ನೋದು ಮಾತ್ರ ಇರೋದು. ಸೊ ಎಲ್ಲ ಕಪಲ್ಸ್ಗೂ ನಾವಿಬ್ಬರು ರೋಲ್ ಮಾಡೆಲ್ಸ್. ನೀನು ಹೀಗೆ ಪೂಜೆ ಪುನಸ್ಕಾರ ಅಂತ ಮಾಡ್ತಿರ್ತೀಯಲ್ಲ, ಅದ್ರ ಫಲನೋ ಏನೋ ಆ ಭಗವಂತ ನಮಗೆ ಇಂಥ ಒಳ್ಳೆ ಬದುಕು ಕೊಟ್ಟಿದ್ದಾನೆ. ಒಂದು ನಿಮಿಷ. ಅಖಿಲ, ನೀನು ತಗೊಳ್ಳೋ ಎಲ್ಲ ನಿರ್ಧಾರನೂ ಸರಿಯಾಗೇ ಇರುತ್ತೆ. ಆ ಪಾರು ವಿಚಾರದಲ್ಲೂ ಅಷ್ಟೇ. ನಮ್ಮ ಮನೇಲಿ ಆ ಹುಡುಗಿ ಕೆಲಸ ಕೊಟ್ಟು ಅವಳಿಗೆ ಹೊಸ ಬದುಕು ಕಟ್ಕೊಟ್ಟಿದ್ಯಾ. ನಂಗೆ ತುಂಬ ಖುಷಿ ಆಯಿತು. ನಾನು ಮಾಡೋ ಎಲ್ಲ ಕೆಲಸನೂ ನಿಮಗೆ ಖುಷಿ ಕೊಡುತ್ತಲ್ಲ, ನನಗದೇ ಖುಷಿ.